ಎಸ್ ಮ್ಯಾಮ್. ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ಬಂದಾಗ ಹ್ಮ್. ಟೀಮಣಿಯರಿಗೆ ಒಂದಷ್ಟು ಅವಕಾಶಗಳು ಕೊರತೆ ಆಗಿರ್ಬೋದು ಅಥವಾ ಅಡ್ಜಸ್ಟ್ಮೆಂಟ್ಸ್ ಕಾಸ್ಟಿಂಗ್ ಕೌಚ್ ಆಗಿರ್ಬೋದು. ಈ Yes. ತರ ಅಂದಾಗ ನಿಮ್ಮಂತವರು ಒಂದು ಸಿನಿಮಾ ರಂಗದಿಂದಾನೇ ಕೆಲವರು ದೂರ ಹೋಗಿದ್ದು ಹೌದು ಕೂಡ ನಾವು ಹೌದು ನೋಡಿದೀವಿ. ಹೌದು ಸಾಕಷ್ಟು ಜನ ಎಂತೆಂಥ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಕೂಡ ಈ ತರ ಬಂದಾಗ ಹಿಂದೆ ಸರಿದಿರುವಂತದ್ದಿದೆ. ಅವ್ರ ಜೀವನವನ್ನ ಅವರು ಬೇರೆ ರಂಗಕ್ಕೆ ಅಳವಡಿಸ್ಕೊಂಡು ಇದು ಮಾಡಿದೆ. ಸೊ ಈಗ ನೀವು ಬಿಸ್ನೆಸ್ ಫೀಲ್ಡ್ಗೆ ಅವಕಾಶಗಳಿಲ್ಲ ಅಂದ್ರೂ ಕೂಡ ನಂದೇ ಅಂತ ಏನಾದರೂ ಓನ್ ಕ್ರಿಯೇಟಿವಿಟಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ಮಾಡ್ತಿದ್ರ. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಗಿದೆ ಈಗ ನಿಮ್ಮ ಒಂದು ಲೈಫಲ್ಲಿ ಅಂತ? ನೀವು ಹೇಳ್ದಂಗೆ ಇವಾಗ ತುಂಬಾ ಚಾಲೆಂಜಿಂಗ್ ಇದೆ. ಚಾಲೆಂಜಿಂಗ್ ಏನಕ್ಕಂದ್ರೆ ನಾನು ಈಸಿ ರೂಟ್ ಇದರಲ್ಲೂ ಸೆಲೆಕ್ಟ್ ಮಾಡಿಲ್ಲ. ಸೊ ಬಟ್ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಾಗಿರ್ಲಿ, ಈಗ ಫೀಲ್ಡಿಗೆ ಬಂದಿದ್ದಾಗಿರ್ಲಿ, ಯಾಕೆ ನನಗೆ ಸಿನಿಮಾದಲ್ಲೂ ಅಷ್ಟು ಜನ ನನಗೆ ಅಗೇನ್ಸ್ಟ್ ವರ್ಕ್ ಮಾಡಿದ್ರು, ನನಗೆ ಕೆಲಸ ಕೊಡಬಾರ್ದಂತ ಕಷ್ಟಪಟ್ಟಿದ್ರು, ನನಗೆ ಸಸ್ಟೈನ್ ಆಗಿದ್ದು ಒಂದು ಕಾರಣ ದೇವರಿಚ್ಛೆ. ಡೆಫಿನೆಟ್ಲಿ ನಾನು ನಂಬ್ತೀನಿ. ಯಾಕಂದ್ರೆ ಆ ಟೈಮಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿ ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಫೇಸ್ಬುಕ್, ನನ್ನ ನಂಬರ್ ಚೇಂಜ್ ಮಾಡೋದು ಎಲ್ಲ ಮಾಡಿ, ಬೇಡ ಇದೆಲ್ಲ ಕೆಟ್ಟ ಇಂಡಸ್ಟ್ರಿ, ಹೆಂಗೂ ಮುಂಚೆ ಹೇಳ್ತಿದ್ರು ಎಲ್ಲೂ ಇಂಡಸ್ಟ್ರಿ ತುಂಬಾ ಕೆಟ್ಟದು, ಬೇಕಾ ನಿನ್ಗೆ ಬೇಕಾ ನಿನ್ಗೆ. ಬಟ್ ನನಗೆ ಆ ಟೈಮ್ ತನಕ ಆ ಕಷ್ಟ ಬಂದಿರಲಿಲ್ಲ, ಸ್ಮೂತ್ ಆಗಿ ಹೋಗಿತ್ತು ಆ ತನಕ. ಸೊ ನನ್ಗೊಂದು ಆ ತರ ಫೇಮ್ ಬರೋ ತನಕ ಇಷ್ಟು ಡೇಂಜರ್ಸ್ ನಾನು ಫೇಸ್ ಮಾಡಿರ್ಲಿಲ್ಲ. ಬಟ್ ತುಂಬಾ ಫೇಮ್ ಅಂತ ಬರೋ ಟೈಮಲ್ಲಿ ಆ ತರ ಡೇಂಜರ್ಸ್ ನಾನು ಡೈರೆಕ್ಟ್ ಆಗಿ ಫೇಸ್ ಮಾಡೋ ಟೈಮಲ್ಲಿ ಬೇಕಾಗಿಲ್ಲ, ನಂಗೆ ಎಜುಕೇಶನ್ ಇದೆಯಲ್ವಾ, ನಾನು ಏನಾದ್ರೂ ಕೆಲಸ ಮಾಡ್ಕೊಂಡು ಬದುಕಬಹುದು, ಮ್ಯೂಸಿಕ್ ಇದೆ, ನಾನು ಓನ್ ಮ್ಯೂಸಿಕ್ ಮಾಡ್ತೀನಿ ಅಂದ್ರೆ ನಾನು ಕೆಲಸ ಮಾಡ್ಕೊಂಡು ಬದುಕಬಹುದು ಅಂತ ಹೇಳ್ಕೊಂಡು ನಂಬರ್ ಎಲ್ಲ ಚೇಂಜ್ ಮಾಡಿ ಬಿಟ್ಬಿಡೋದಂತ ಅಂದ್ಕೊಂಡೆ. ಬಟ್ ಆದ್ರೂ ಎಲ್ಲೆಲ್ಲಿಂದ ನನ್ನ ಹುಡ್ಕೊಂಡು ಸಿನಿಮಾ ನನ್ನನ್ನು ಹುಡ್ಕೊಂಡು ಬಂತು. ನಾನು ಪುನಃ ವಾಪಸ್ ನಾನು ಹೈದರಾಬಾದಿಗೂ ಹೋಗಿರ್ಲಿಲ್ಲ, ನಾನು ಮಂಗಳೂರಲ್ಲೇ ಇದ್ದೆ. ಮಂಗಳೂರಿಂದ ಬಾಂಬೆ ಹೋಗಿ ಎಜುಕೇಶನ್ ಕಂಟಿನ್ಯೂ ಮಾಡ್ತಿದ್ದೆ. ಅಲ್ಲಿಂದ ಪುನಃ ನಂಗೆ ಸಿನಿಮಾ ರೀಚ್ ಆಗಿರೋದು, ನಾನು ಸಿನಿಮಾ ಕಡೆ ಹೋಗಿರ್ಲಿಲ್ಲ. ಬಟ್ ಇದೆಲ್ಲದರ ನಡುವೆ ನನ್ನ ಸಪೋರ್ಟ್ ಮಾಡಿರೋದು ನಮ್ಮ ಫ್ಯಾಮಿಲಿ, ಎಸ್ಪೆಷಲಿ ನನ್ನ ಅಮ್ಮ. ಹ್ಮ್. ನಮ್ಮ ಅಮ್ಮ ನನ್ನ ಜೊತೆ ಮುಂಚಿನಿಂದಲು, ಫಸ್ಟಿಂದಲು ಎಜುಕೇಶನ್ಗೋಸ್ಕರ ನಾನು ಬಾಂಬೆ ಹೋದಾಗ್ಲೂ ನಮ್ಮ ಜೊತೆ ನನ್ನ ಅಮ್ಮ ಇದ್ರು. ಸೊ ಯಾವುದೇ ಡಿಸಿಷನ್ ಆಗಿರ್ಲಿ, ಯಾವುದೇ ಕಷ್ಟ ಆಗಿರ್ಲಿ, ನಾನು ಒಬ್ಬರೇ ಫೇಸ್ ಆಗಿದ್ದಿದ್ರೆ ಐ ಥಿಂಕ್ ನಾನು ಬೇರೆಯವ್ರ ತರ ಮಿಸ್ಗೈಡ್ ಆಗೋ ಅವಕಾಶ ಇತ್ತು, ಅಥವಾ ಲಾಸ್ಟ್ ಆಗೋ ಅವಕಾಶ ಇತ್ತು, ಅಥವಾ ಗಿವ್ ಅಪ್ ಮಾಡೋ ಅವಕಾಶ ಇತ್ತು. ನಾನು ಅಂದ್ಕೊಂಡು ಅಮ್ಮ ಕೂಡ ಕೊಟ್ಟಿರೋದು ದೇವರೇ. ಸೊ ಫಸ್ಟ್ ದೇವರು, ಆಮೇಲೆ ಕೊಟ್ಟಿರೋದು ನಂಗೆ ಅಮ್ಮ. ಇಲ್ಲಿನೂ ಈಗ ಸಲೋನ್ಗೆ ನನ್ನ ಜೊತೆ ಅವ್ರು ಯಾವತ್ತೂ ನನ್ನ ಜೊತೆ ಇರ್ತಾರೆ. ಸೊ ಕ್ಲೈಂಟ್ಸ್ ಬಂದಾಗ್ಲೂ ಅವ್ರು ಹೇಳೋದು, ಎಷ್ಟು ಲಕ್ಕಿ ನೀನು, ನಿಂಗೆ ಈ ತರ ಅಮ್ಮ ಇದ್ದಾರೆ. ಸೊ ನಿಜವಾಗ್ಲು ನಂಗೆ ಹಂಗ ಅನ್ಸುತ್ತೆ. ಇವತ್ತಿಗೂ ನನಗೆ ಕಷ್ಟ, ನಾನು ಒಬ್ಳೇ ನಿಂತ್ಕೊಂಡ್ರೆ ಕಷ್ಟಗಳಿದೆ, ತುಂಬಾ ಕಷ್ಟ ಇರ್ತಿತ್ತು. ನಾನು ಈ ತರ ನೀ ಕೂತ್ಕೊಂಡು ಮಾತಾಡೋ ಮೈಂಡ್ ಫ್ರೇಮ್ ಅಲ್ಲೂ ಇರ್ತಿರ್ಲಿಲ್ವೇನೋ. ಹ್ಮ್. ಬಟ್ ನನ್ನ ಅಮ್ಮನ ಸಪೋರ್ಟ್ ನನಗೆ ಆ ತರ ಇದ್ದಿದ್ರಿಂದ, ದೇವರ ಸಪೋರ್ಟ್ ಆ ತರ ಇದ್ದಿದ್ರಿಂದ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಸಸ್ಟೈನ್ ಆಗ್ತಾ ಬರ್ತೀನಿ. ಬಟ್ ಎಷ್ಟು ಕಷ್ಟ ಆದ್ರೂ ನನಗೆ ಅದನ್ನು ನಾನು ಐ ಥಿಂಕ್ ದೇವರು ನಮ್ಮ ಒಳಗಡೆ ಹಾಕಿರ್ತಾರೆ. ಗಿವ್ ಅಪ್ ಮಾಡೋಕೆ ನಂಗೆ ಮನ್ಸು ಬರಲ್ಲ. ಅದು ಹೌದಲ್ವಾ, ಕಷ್ಟ ಅಲ್ವಾ, ನೀವು ಹೇಳ್ದಂಗೆ ಕಾಂಪ್ರಮೈಸ್ ಮಾಡ್ಬಿಡೋಣ ಅಂತ ಅನ್ಸಲ್ಲ. ಹ್ಮ್. ಎಷ್ಟೇ ಕಷ್ಟ ಆಗ್ಲಿ ನಾನು ಮಾಡಲ್ಲ ಅಂತ ಅನ್ಸುತ್ತೆ ಬಿಟ್ರೆ, ಇಲ್ಲ ಕಷ್ಟ ಆಗ್ತಿದೆಯಲ್ವಾ ಮಾಡೋಣ ಅಂತ ಅನ್ಸಲ್ಲ. ಇಲ್ಲಿನೂ ಹಂಗೆ ಎಷ್ಟೋ ಜನ ಯೂನಿಸೆಕ್ಸ್ ಎಲ್ಲ ಮಾಡ್ಬೋದಿತ್ತಲ್ಲ, ಯೂನಿಸೆಕ್ಸ್ ಅಲ್ಲಿ ಜಾಸ್ತಿ ಲಾಭ ಮಾಡ್ಬೋದಿತ್ತು. ಹೌದು, ಫ್ಯಾಕ್ಟ್ ಮಾಡ್ಬೋದಿತ್ತು ಜಾಸ್ತಿ ಲಾಭ. ಬಟ್ ನಂಗೆ ಬೇಕಾ, ಬೇಡ, ಎಷ್ಟೇ ಕಷ್ಟ ಆಗ್ಲಿ ಇದೆ ಮಾಡೋಣ. ಸೊ ಅಕಾಡೆಮಿಯಲ್ಲ ಪ್ರತಿಯೊಂದ್ರಲ್ಲೂ ನಂಗೆ ಗೊತ್ತಿದೆ that ಇನ್ನೊಂದು ಶಾರ್ಟ್ ಫಾರ್ಮ್ ಇದೆ, ನನ್ಗೂ ಒಂದು ಮಾಡ್ಬೋದು, ನಾನು ನಟಿ, ನಾನೇನೋ ಇದೇ ಇಂಟರ್ವ್ಯೂ ನಾನು ಕೂತ್ಕೊಂಡು ಸ್ಕ್ಯಾಮರ್ ತರ ಮಾತಾಡ್ಕೊಂಡ್ರೆ ಇದಕ್ಕಿಂತ ಡಬಲ್ ಮೇ ಬಿ ನನ್ಗೆ ಬರ್ಬೋದು ಹ್ಮ್. ಲಾಭ, ಕಾಂಟ್ಯಾಕ್ಟ್ಸ್, ವಾಟ್ ಎವರ್. ಬಟ್ ನಂಗೆ ಅದು ಬೇಕಾ, ನಾನು ಎಲ್ಲಾ ಫಿಲ್ಟರ್ ಮಾಡಿ 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 ಬೇಕಾಗಿಲ್ಲ, ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಕಷ್ಟಪಡೋಣ, ಪರವಾಗಿಲ್ಲ ಅಂತಲೇ ಅನ್ಸುತ್ತೆ. ಸೊ ಕಷ್ಟಗಳಿಲ್ಲ ಅಂತ ನಾನು ಹೇಳಲ್ಲ, ಕಷ್ಟಗಳಿದೆ, ತುಂಬಾ ಕಷ್ಟಗಳಿದೆ. ಬಟ್ ಎಷ್ಟೇ ಕಷ್ಟ ಇದ್ರೂ ತಪ್ಪು ಮಾಡೋದು ಬೇಡ ಅನ್ನೋದೊಂದು ಸ್ಟ್ರಾಂಗರ್ ಇಂಟೆನ್ಷನ್ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಅಮ್ಮಂದು ಸಪೋರ್ಟ್ ಇದೆ, ಅಂಡ್ ದೇವರ ಕೃಪೆ ಇದೆ. ಎಸ್ ಮ್ಯಾಮ್. 15 ವರ್ಷಗಳ ಸಿನಿಮಾ ರಂಗದಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತಹ ನಿಮಗೆ ಈ ತರ ಕಹಿ ಘಟನೆ ಆದಾಗ ಕಾಸ್ಟಿಂಗ್ ಕೌಚ್ ಅನ್ನುವಂಥದ್ದು ಹೊಸಬರಿಗೂ ಕೂಡ ಸಾಕಷ್ಟು ಆಗಿರುತ್ತೆ. ಖಂಡಿತ. ಸೊ ಹೊಸಬರಿಗಾಗಿರ್ಬೋದು ಅಥವಾ ಅಪ್ಕಮಿಂಗ್ ಬರ್ತಾ ಇರುವಂತಹ ಆ ಕಲಾವಿದರಿಗಾಗಿರ್ಬೋದು ಏನ್ ಹೇಳ್ತೀರಾ? ಯಾವ ತರ ಟಿಪ್ಸ್ ಕೊಡ್ತೀರಾ ಈ ತರ ಒಂದು ಕಾಸ್ಟಿಂಗ್ ಕೌಚ್ ಬಗ್ಗೆ? ನೋಡಿ, ಮಾಡ್ಲಿಕ್ಕೆ ಬೇಕಂದವರಿಗೆ ಹೇಳಕ್ಕೇನಿಲ್ಲ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ದಟ್ ವಾಟ್ ದೇ ವಾಂಟ್ ಟು ಡೂ. ಬಟ್ ನಿಜವಾಗ್ಲೂ ನಿಮ್ಗೆ ಆರ್ಟ್ ಮೇಲೆ ಪ್ರೀತಿ ಇದ್ದು ಆರ್ಟಿಸ್ಟ್ ಆಗ್ಬೇಕಂತಿದ್ರೆ ಇವತ್ತಿನ ಕಾಲದಲ್ಲಿ ಟ್ರೈ ಮಾಡ್ಬೇಕಂತ. ಯಾಕಂದ್ರೆ ಎಲ್ಲರ ಅನುಭವ ಸೇಮ್ ಇರಲ್ಲ. ನಾನು ಹೇಳ್ದಂಗೆ ನಮ್ಗೆ ನಮ್ಮ ಗುರುಗಳು ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುವಾಗ ಬಾಂಬೆಯಲ್ಲಿ ಹೇಳ್ತಿದ್ರು, ಕೆಟ್ಟದಿಂದ ಕೆಟ್ಟ ಮನುಷ್ಯ ಕೂಡ ಒಂದು ದಿನ ಒಳ್ಳೆ ಮೂಡಲ್ಲಿ ಇರಬಹುದು, ನಿಮ್ಗೇನ್ ಕೆಟ್ಟದ್ದು ಮಾಡದೆ ನಿಮ್ಮನ್ನ ಸಿನಿಮಾದಲ್ಲಿ ತಗೊಂಡ್ಬಹುದು. ಒಳ್ಳೆಯಿಂದ ಒಳ್ಳೆ ಮನುಷ್ಯ ಕೂಡ ಆ ಒಂದಿನ ಕೆಟ್ಟ ಮೂಡಲ್ಲಿ ಇದ್ದು ನಿಮ್ ಜೊತೆ ಮಿಸ್ಬಿಹೇವ್ ಮಾಡ್ಬೋದು. ಸೊ ಯಾರನ್ನು ಕೂಡ ಜಡ್ಜ್ ಮಾಡಿ ಮುಂಚೆಯಿಂದಲೇ ಹೋಗದೇ ಇರದೆ ನಾನು ಇರ್ಬೇಕಂತ ನಾನು ಹೇಳಲ್ಲ. ಹೋಗಿ ಪ್ರಯತ್ನ ಪಡಿ. ಬಟ್ ನಿಮ್ಗೆ ಕಷ್ಟ ಅಂತ ಅನ್ಸಿದ ಪಾಯಿಂಟ್ ಅಲ್ಲಿ ನೆಗೆಟಿವ್ ಆಗೋ ಅವಶ್ಯಕತೆ ಈ ಕಾಲದಲ್ಲಂತೂ ಇಲ್ಲವೇ ಇಲ್ಲ. ಯಾಕಂದ್ರೆ ನಾನು ಹೇಳ್ದಂಗೆ ಬ್ಲಾಗರ್ ಆಗ್ಬೋದು, ನಿಮ್ಮ ಓನ್ ಕಂಟೆಂಟ್ ನೀವು ಮಾಡ್ಬೋದು. ಎಷ್ಟೋ ಜನ ನನ್ಗೇನು ಗೊತ್ತಿದ್ದವರಿದ್ದಾರೆ, ಹ್ಮ್. ಏನೋ ಆಕ್ಟಿಂಗ್ ಅಲ್ಲಿ ಪ್ರಯತ್ನ ಪಡ್ತಿದ್ರು, ಟೆಲಿವಿಷನ್ ಅಲ್ಲಿ ಪ್ರಯತ್ನ ಪಡ್ತಿದ್ರು, ಈ ಬೆಂಗಳೂರಲ್ಲೇ ಇದ್ದಾರೆ. ಟುಡೇ ದೇ ಆರ್ ಬ್ಲಾಗರ್ಸ್ ಬೇರೆ ಬೇರೆ ಕಡೆ ಹೋಗಿ ಪ್ರಮೋಷನ್ಸ್ ಮಾಡ್ತಿದ್ದಾರೆ. ಹ್ಮ್. ಹಂಗ್ ಮಾಡಿ ಪುನಃ ನೋನ್ ಫೇಸಸ್ ಆಗ್ಬಿಟ್ಟಿದ್ದಾರೆ ಅವರು. ಹ್ಮ್. ಹ್ಮ್. ಸೊ ನಿಮ್ಗೆ ನೋನ್ ಫೇಸೇ ಆಗ್ಬೇಕು, ಅಥವಾ ನಿಮ್ಗೆ ಒಂದು ಕಂಟೆಂಟ್ ಕ್ರಿಯೇಷನ್ ಮಾಡೋ ಅಬಿಲಿಟಿನೇ ಇದೆ,
ಯಾವತ್ತಲ್ಲ ಒಂದಲ್ಲ ಒಂದಿನ ದೊಡ್ಡ ಸ್ಕ್ರೀನ್ ಅಲ್ಲಿ ಬರೋದು ಇಸ್ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್. ನಮ್ಮ ಅದೃಷ್ಟ, ಅದು ಹೇಳಕ್ಕಾಗಲ್ಲ. ಬಟ್ ಅವಕಾಶ ಅನ್ನೋದಿದೆಯಲ್ಲ, ಇನ್ನೊಬ್ರ ಕೈಯ ಕಾಲಿಟ್ಕೊಂಡು ಬರೋದು ಅವಕಾಶ ಅಲ್ಲ. ಅದು ಬಂದ್ರೂ ಅದು ಫೇವರ್. ಅದು ಅವ್ರು ಕೊಟ್ರು ಜೀವನ ಪೂರ್ತಿ ಅದನ್ನ ನೀವು ರಿಟರ್ನ್ ಮಾಡ್ಕೊಂಡೇ ಅದು ಮುಗಿಯಲ್ಲ, ಮಾಡ್ತಾ ಇರ್ಬೇಕಷ್ಟೇ. ಅದಕ್ಕಿಂತ ನಿಮ್ಗೆ ಹೋಗಿ ನಿಮ್ ಕ್ಯಾಲಿಬರ್ ಮೇಲೆ ಒಂದ್ ಸತಿನೋ 2 ಸತಿನೋ, ನಾನು ಪ್ರತಿ ಇಂಡಸ್ಟ್ರಿಲಿ ನನ್ಗೆ ಕೊಡೋದು 5 ಪ್ರಾಜೆಕ್ಟ್ಸ್. ನಾನು 5 ಪ್ರಾಜೆಕ್ಟ್ಸ್ ಒಳಗಡೆ ಒಂದು ಇಂಡಸ್ಟ್ರಿಯಲ್ಲಿ ಹೆಸರು ಪಡೆಯದೆ ಹೋದ್ರೆ ಓಕೆ ಅಂತ ಹೇಳ್ಬೋದು ಅಂತ ನನ್ನ ಮೈಂಡಲ್ಲಿ ಥಿಂಕ್ ಮಾಡೋದು ನಾನು. ತೆಲುಗು ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಿನಿಮಾದಿಂದಲೇ ಆ ಹೆಸರು ಬಂತು. ಸೆಕೆಂಡ್ ಸಿನಿಮಾಗಂತೂ ತುಂಬಾ ಹೆಸರು ಬಂದ್ಬಿಡ್ತು. ಕನ್ನಡದಲ್ಲಿ ನಾನು ಮಾಡಿರೋ 3ನೇ ಸಿನಿಮಾನೇ ಲಂಕೆ. ಸೊ ಲಂಕೆಯಿಂದಲೇ ನನಗೆ ಪಾಪ್ಯುಲಾರಿಟಿ ಬಂದ್ಬಿಡ್ತು. ಸೊ ನಾನು ಯಾವತ್ತೂ ನಂಗೆ ಥಿಂಕ್ ಮಾಡೋದು ಇಷ್ಟು ಒಂದು ಡೆಡ್ ಲೈನ್ ಅಂತ ಇರಬೇಕು. ನಾನು ಬಾಂಬೆಲಿರುವಾಗ ತುಂಬಾ ಸ್ಟ್ರಗ್ಲರ್ಸ್ ಅನ್ನು ನೋಡಿದ್ದೀನಿ. 15 ವರ್ಷದಿಂದ ಸ್ಟ್ರಗ್ಲಿಂಗ್, 20 ವರ್ಷದಿಂದ ಸ್ಟ್ರಗ್ಲಿಂಗ್. ನಾನು ಸ್ಟ್ರಗ್ಲಿಂಗ್ ಅಂತ ಇಲ್ವಾ, ಎಂಡ್ ಇಲ್ವಾ? ಸ್ಟ್ರಗ್ಲಿಂಗ್ ಮಾಡ್ತಾನೆ ಹೋಗೋದು, ಸಾಯೋ ತನಕ ಸ್ಟ್ರಗಲ್ ಆ ಥರ ಇರಬಾರ್ದು. ಒಂದು ಸಿನಿಮಾನೇ ಇಂಡಸ್ಟ್ರಿ ಇರಲಿ, ಎಷ್ಟೇ ಪ್ರೀತಿ ಇರೋ ಇಂಡಸ್ಟ್ರಿ ಇರಲಿ, ಪ್ಯಾಷನ್ ಇರಲಿ, ಬಟ್ ನಮ್ಮ ಹಿಂದ್ಗಡೆ ನಮ್ಮ ಪೇರೆಂಟ್ಸ್ ಇದ್ದಾರೆ, ನಮ್ಮ ಮುಂದ್ಗಡೆ ನಮ್ಮ ಫ್ಯೂಚರ್ ಇದೆ. ಇಲ್ಲ ನಾನು ಆದ್ರೆ ಆಕ್ಟರೇ ಆಗ್ತೀನಿ, ಇಲ್ಲಾಂದ್ರೆ ಸತ್ತೋಗ್ತೀನಿ ಅನ್ನೋ ಥರ ಯಾವತ್ತೂ ಯಾವ ಪ್ರೊಫೆಷನ್ ಇಟ್ಕೋಬೇಡಿ. ಯಾಕಂದ್ರೆ ನೀವು ಆಕ್ಟರೇ ಆದ್ರೂ, ನೀವು ಸೂಪರ್ ಸ್ಟಾರ್ ಹೀರೋನೇ ಆಗ್ಬಿಟ್ರು, ಆ ಹೀರೋಗೂ ಒಂದು ಶೆಲ್ಫ್ ಲೈಫ್ ಇದೆ. ಜೀವನ ಪೂರ್ತಿ ನಾನು ಹೀರೋ ಆಗೇ ಇರ್ತೀನಿ. ಈಗ ನನಗೂ ನಾನು ಹೀರೋಯಿನ್ ಆಗಿ ಬಂದಾಗ ನಾನು ಅವಾಗ ಮಾಡ್ತಿದ್ದೆ, ಇವಾಗಲೂ ನಾನು ಅದೇ ಹೀರೋಯಿನ್ ಡಾನ್ಸ್ ಮಾಡ್ಕೊಂಡಿರ್ತೀನಿ ಅಂದ್ರೆ ನಾವು ಇವಾಲ್ವ್ ಆಗ್ತಾ ಇರಬೇಕು, ಪರಿಸ್ಥಿತಿನ ಜೊತೆಯಲ್ಲಿ ಟ್ರಾವೆಲ್ ಆಗ್ತಾ ಇರಬೇಕು. ಸೊ ಎಲ್ಲರೂ ಬಂದವ್ರು ಹೀರೋ ಆಗ್ತಾರೆ, ಎಲ್ಲರೂ ಬಂದವ್ರು ಹೀರೋಯಿನ್ ಆಗ್ತಾರೆ ಅನ್ನೋದು ಮಿತ್. ಅದು ಸಾಧ್ಯನೇ ಇಲ್ಲ, ಲಾಜಿಕೇ ಇಲ್ಲ ಅದಕ್ಕೆ. ಸೊ ಬನ್ನಿ, ನಿಮ್ ಪ್ರಯತ್ನ ಪಡಿ. ಇಲ್ಲ ಅನ್ನುವಾಗ ಯಾಕೆ ಅನ್ನೋದು ಅನಲೈಸ್ ಮಾಡಿ. ಇಲ್ಲ ನನ್ನಲ್ಲಿ ಕ್ಯಾಲಿಬರ್ ಇದೆ, ಬಟ್ ಇವರು ಪಾಲಿಟಿಕ್ಸ್ ಇಂದ ನಂಗೆ ಅವಕಾಶ ಕೊಡ್ತಿಲ್ಲ ಅಂದ್ರೆ ನಿಮ್ಗೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ. ಇಲ್ಲ ಮೇ ಬಿ ನನ್ಗೆ 2, 3, 10 ಜನ ನನ್ನಲ್ಲಿ ಕ್ಯಾಲಿಬರ್ ಇಲ್ಲ ಅಂತ ಹೇಳ್ತಿದ್ರೆ ಮೇ ಬಿ ಇವರಲ್ಲಿ ನಿಜ ಫ್ಯಾಕ್ಟ್ ಇರಬಹುದೇನೋ. ನಾನು ನನ್ನನ್ನು ಕನ್ನಡಿಯಲ್ಲಿ ನೋಡುವಾಗ ನಂಗೆ ಅನಿಸ್ತಿರ್ಬೋದು ನಾನೊಂದು ದೊಡ್ಡ ಹೀರೋಯಿನ್ ಆಗ್ತೀನಿ ಅಂತ. ಬಟ್ 10 ಜನರಿಗೆ ಅದು ಅನಿಸ್ತೇ ಹೋದ್ರೆ, ಒಳ್ಳೆ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಗೆ ಅನಿಸ್ತದೇ ಹೋದ್ರೆ, ದೆನ್ ನಾವು ಕೂತ್ಕೊಂಡು ಸ್ವಲ್ಪ ಅನಲೈಸ್ ಮಾಡಬೇಕು. ಮೇ ಬಿ ನನಗೇನೆ ಹೆಗ್ಗಣ ಮುದ್ದೇನೋ, ನಾನೇ ಸ್ವಲ್ಪ ನೋಡ್ಬೇಕೇನೋ ಅಂತ ಅನಲೈಸ್ ಮಾಡ್ಕೊಂಡು ನೋಡ್ಬೇಕು. ಸೊ ಎಲ್ಲದನ್ನು ಒಂದು ಫ್ಲೋ ಅಲ್ಲಿ, ಈ ಇಂಡಸ್ಟ್ರಿಯಲ್ಲಿ ಮ್ಯಾಕ್ಸಿಮಮ್ ಮೇನ್ ಏನಂದ್ರೆ, ಈ ಇಂಡಸ್ಟ್ರಿ ಇರೋದೇ ಊಪು ಅಂತಾರೆ ತೆಲುಗಲ್ಲಿ. ಸೊ ಫುಲ್ ಇದು ಹೋಗ. ಸೊ ನಾವು ಆ ಫ್ಲೋ ಅಲ್ಲಿ ಹೋದ್ಮೇಲೆ ನಮ್ಗೆ ಎಲ್ಲದು ಎಸ್ 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 ಅನ್ಸುತ್ತೆ. ನಾನೇ ಹೌದು ಇವರು ಕರೆಕ್ಟ್, ಅವರು ಕರೆಕ್ಟ್, ಎಲ್ಲರೂ ಕರೆಕ್ಟ್ ಹೋಗ್ತಾ ಇರೋಣ ಹಂಗ ಅನ್ಸುತ್ತೆ. ಬಟ್ ಹಂಗಲ್ದಿರ ಆವಾಗ ಪಾಸ್ ಮಾಡ್ಕೊಂಡು ನಮ್ಮನ್ನ ನಾವು ರಿಅನಲೈಸ್ ಮಾಡ್ತಾ ಇರಬೇಕು. ಆ ಒಂದು ಸೆಲ್ಫ್ ರಿಯಲೈಸೇಷನ್ ನಮ್ಗೆ ಈ ಜರ್ನಿ ಪೂರ್ತಿ ನಮ್ಮಲ್ಲಿ ಇರಬೇಕು. ಆವಾಗ ಮಾತ್ರ ಯಾರೇನಂದ್ರೂ ನಮ್ಗೆ ಇದು ಎಷ್ಟು ನಿಜ, ಎಷ್ಟು ಸುಳ್ಳು, ಇದು ಮಾಡ್ಬೇಕಾ ಮಾಡಬಾರ್ದಾ ಅನ್ನೋ ಒಂದು ಇವ್ಯಾಲ್ಯೂಯೇಷನ್ ಬರ್ತಾ ಇರುತ್ತೆ. ಎಸ್ ಮ್ಯಾಮ್. ಈ ತರ ಕಷ್ಟಗಳು ಎದುರಾದಾಗ ಯಾರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರಿ? ಅಮ್ಮ ಯಾವತ್ತು ಅಮ್ಮ. ನನಗೆ ಮೊನ್ನೆನೋ ಯಾರೋ ಒಬ್ರು ಕೇಳಿದ್ರು, ಹೂ ಇಸ್ ಯರ್ ಬೆಸ್ಟ್ ಫ್ರೆಂಡ್ ಅಂತ. ಏನೋ ಒಂದು ಸ್ಕ್ರಿಪ್ಟ್ ಹೇಳ್ತಾ ಇದ್ರು, ಕತೆ ಹೇಳ್ತಾ ಇದ್ರು. ಹೇಳಿದಾಗ ಅದೇನೋ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ತರ. ಸೊ ಹೇಳುವಾಗ ನಮ್ಗೆಲ್ಲ ಬೆಸ್ಟ್ ಫ್ರೆಂಡ್ಸ್ ಇರ್ತಾರಲ್ಲ ಮ್ಯಾಮ್, ಈಗ ನಿಮ್ಗೊಬ್ರು ಬೆಸ್ಟ್ ಫ್ರೆಂಡ್ ಇರ್ತಾರೆ ಅಂದ್ಕೊಳ್ಳಿ, ಯಾರು ನಿಮ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ದ. ನನಗೆ ಈ ಸ್ಕ್ರಿಪ್ಟ್ ಯಾವ ಕಡೆ ಹೋಗ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಅಮ್ಮ ಅಂತ ಹೇಳಿದೆ. ಆಗ ಅಮ್ಮ, ಈಗ ಅಮ್ಮ ಅಂತಿದ್ರು ಅಮ್ಮನಿಗೆ ನಾವು ಎಲ್ಲ ಹೇಳಲ್ವಲ್ಲ ಅಂತ ಹೇಳಿದ್ರು. ಇಲ್ಲ ನಾನು ಎಲ್ಲ ಹೇಳ್ತೀನಿ ಅಂದೆ. ಅಲ್ಲ ಆದ್ರೂ ಎಲ್ಲ ಹೇಳಲ್ವಲ್ಲ ಅಂದ. ಇಲ್ಲ ನಾನು ಎಲ್ಲ ಹೇಳ್ತೀನಿ. ಓ ಹಾಗಾದ್ರೆ ಬಿಡಿ, ನೀವಲ್ಲ ಅಂತ ಅನ್ಕೊಳ್ಳೋಣ, ಇದು ಇನ್ನೊಂದು ಕ್ಯಾರೆಕ್ಟರ್ ಅಂತ. ಸೊ ಹಂಗೆ. ಸೊ ನಾನು ನಮ್ಮನಿಗೆ ಪ್ರತಿಯೊಂದು ಹೇಳ್ತೀನಿ. ನೋ ದೇರ್ ಇಸ್ ನೋ ಸೀಕ್ರೆಟ್ಸ್. ನನ್ನ ಮೋಸ್ಟ್ ಏನಂತಾರೆ ಇಂಟಿಮೇಟ್ ಥಾಟ್ಸ್, ನನ್ನ ಹತ್ರ ನಾನು ಮಾತಾಡಿದ ವಿಷಯಗಳು, ನನ್ನ ಕನಸುಗಳನ್ನು ನಾನು ಅವ್ರಿಗೆ ಹೇಳ್ಬಿಡ್ತೀನಿ. ನಿನ್ನೆ ನೈಟ್ ನಂಗೆ ಏನ್ ಕನಸು ಬಂತು ಗೊತ್ತಾ ಅಂತ. ಸೊ ಪ್ರತಿಯೊಂದು ಅವ್ರ ಹತ್ರ ಹಂಚ್ಕೊಳ್ತೀನಿ. ಎಸ್ತರ್ ನರೂನಾ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂತ ಸಿಕ್ಕಿದ್ರೆ ಯಾರಾಗಿರ್ತಾರೆ ಅಂತ? ನಾನು ಬೆಸ್ಟ್ ಫ್ರೆಂಡ್ಸ್ ಅನ್ನು ಹುಡುಕಲ್ಲ. ಫ್ರೆಂಡ್ಸ್ ತುಂಬಾ ಜನ ಇರ್ತಾರೆ. ಅಂಡ್ ನಾನು ಜೆನ್ಯೂನ್ ಆಗಿ ಎಲ್ಲರ ಜೊತೆ ಜೆನ್ಯೂನ್ ಆಗಿ ಇರ್ತೀನಿ. ನಾನು ಯಾರ ಹತ್ರನೂ ನನಗೆ ಮೇ ಬಿ ಅವರ ಕ್ಯಾರೆಕ್ಟರ್ ಇಷ್ಟ ಬರದೇ ಇರ್ಬೋದು, ಬಟ್ ಅವ್ರು ಇದ್ದಾಗೆ ಅವರನ್ನು ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಸೊ ಹಂಗಿದ್ದರಿಂದ ನನಗೆ ಈಗ ಇಷ್ಟು ವರ್ಷದಲ್ಲಿ ಆಲ್ ಆರ್ ಮೈ ಫ್ರೆಂಡ್ಸ್. ನನ್ನ ಫಸ್ಟ್ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿದ್ದವರು ಇವತ್ತು ತನಕ ನಂಗೆ ಫ್ರೆಂಡ್ಸ್ ಇದ್ದಾರೆ. ಮೇನ್ ಡೈರೆಕ್ಟರ್ ಅಲ್ದಿರಾನು ಅಕ್ಕಪಕ್ಕದಲ್ಲಿ ಕೆಲಸ ಮಾಡಿ 14th 15th ಡೈರೆಕ್ಟರ್ಸ್ ಅಸಿಸ್ಟೆಂಟ್ ಇದ್ದವರು ಇವತ್ತು ಬಂದು ಮ್ಯಾಮ್ ನಿಮ್ಗೆ ನೆನಪಿದೆಯಾ, ನೆನಪಿದ್ದೀನಿ ಅಂತ ಮಾತಾಡ್ತೀನಿ. ಸೊ ಐ ಆಮ್ ಎವ್ರಿಬಡಿ ಇಸ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ ಮೇ ಬಿ ಐ ಆಮ್ ಟು ದೆಮ್. ಅಂದ್ರೆ ನಾನು ಅವ್ರಿಗೆ ಬೇಕಾದಾಗ ಯಾವತ್ತೂ ಇದ್ದೀನಿ, ಬಟ್ ಅವರನ್ನ ನಾನು ನನ್ನ ಉಪಯೋಗಕ್ಕೆ ನಾನು ಯಾವತ್ತೂ ಉಪಯೋಗಿಸ್ಕೊಳ್ಳಲ್ಲ. ಅಂದ್ರೆ ನಾನು ಅವರನ್ನ ನನ್ನ ಕಷ್ಟ ಹೇಳ್ಕೊಂಡು ಬನ್ನಿ ನಂಗೆ ಹೆಲ್ಪ್ ಮಾಡಿ ಅಂತ ಆ ಥರ ನಾನು ಅವ್ರನ್ನ ಬೆಸ್ಟ್ ಫ್ರೆಂಡ್ ತರ ಉಪಯೋಗಿಸ್ಕೊಳ್ಳಲ್ಲ. ಬಟ್ ಅವರಿಗೆ ಯಾವತ್ತೇನ್ ಬೇಕಿದ್ರು ಐ ಆಮ್ ಆಲ್ವೇಸ್ ದೇರ್ ಅಂಡ್ ಎವ್ರಿಬಡಿ ಇಸ್ ನಾನು ಅಪ್ರೋಚಬಲ್, ಶೇರೆಬಲ್ ಅಂಡ್ ಎವ್ರಿಬಡಿ ಇಸ್ ಫ್ರೆಂಡ್ಸ್ ವಿತ್ ಮೀ. ಎಸ್. ಹಣಕಾಸಿನ ವಿಚಾರದಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ರಿಲೇಟಿವ್ ಯಾವತ್ತಾದ್ರೂ ತೊಂದರೆ ಅನುಭವಿಸಿದ್ದುಂಟಾ ಅಂತ? ನನ್ನಿಂದನ ಇಲ್ಲ. ಅದ ನಿಮ್ಮಿಂದ ಅಂತ ಈಗ ನೀವೇ ಯಾರಿಗೋ ಒಬ್ಬರಿಗೂ ಕೊಟ್ಟಿರ್ತೀರಾ, ಅದನ್ನ ಇಸ್ಕೊಳ್ಳೋ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ನಿಮ್ಗೆ ದುಡ್ಡಿಲ್ದೆ ಪರದಾಡಿರುವಂತಹ ಸಿಚುವೇಶನ್ ಯಾವ್ದಾದ್ರು ಇದ್ರೆ ಶೇರ್ ಮಾಡ್ಕೋಬಹುದಾ ಅಂತ? ನನಗೆ ದುಡ್ಡಿಲ್ಲದೆ ಪರದಾಡುವ, ನಾನು ಹೇಳಿದೆ ಆ ಥರ ಪರಿಸ್ಥಿತಿ ಬಂದಿಲ್ಲ. ಬಿಕಾಸ್ ನಾನು ಇಲ್ಲಿ ಇರೋದೇ ನನ್ನ ಫ್ಯಾಮಿಲಿ ಬ್ಯಾಕಪ್, ನನ್ನ ಪೇರೆಂಟ್ಸ್ ಸಪೋರ್ಟ್ ಇಂದ ನಾನು ಇದ್ದಿರೋದು.
ಬಟ್ ನಾನು ಬೇರೆಯವ್ರಿಗೆ ಕೊಟ್ಟು ವಾಪಸ್ ತಗೊಳಕ್ ಕಷ್ಟಪಟ್ಟಿದ್ದು ಇಂಡಸ್ಟ್ರಿಯಲ್ಲೇ ತುಂಬಾ ಇದೆ. ಯಾಕಂದ್ರೆ ನನ್ಗೆ ಈ ಕಷ್ಟಗಳೆಲ್ಲ ಗೊತ್ತಿದ್ರೆ ನಾನು ಹೇಳ್ದಂಗೆ ಆಲ್ವೇಸ್ ರೀಚಬಲ್. ಕೋವಿಡ್ ಟೈಮಲ್ಲಿ, ಕೋವಿಡ್ಗಿಂತ ಸ್ವಲ್ಪ ಮುಂಚೆ ಟೈಮಲ್ಲಿ, ಕೋವಿಡ್ ತನಕ ನಾನು ಈ ತರ ತುಂಬಾ ಅನುಭವಿಸಿದ್ದೀನಿ. ಯಾಕಂದ್ರೆ ನಾನು ಒಬ್ಬರಿಬ್ಬರಿಗೆ ಹೆಲ್ಪ್ ಮಾಡಿದ್ದೆ. ಅವರು ನನ್ನ ಪ್ರೀತಿಯಿಂದಲೇ ಪಾಪ ಬೇರೆಯವ್ರಿಗೆ మేడం హెల్ప్ చేశారు తెలుసా, మేడం చాలా మంచిది, మేడంಗೆ ಕಷ್ಟ ಹೇಳಿದ್ರೆ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರು ಹೇಳಿರೋದು ನನ್ಗೆ ಅದು ನೆಗೆಟಿವ್ ಆಯ್ತು. ಹ್ಮ್. ಪ್ರತಿಯೊಬ್ರು ಅವ್ರಿಗೆ ಅಮ್ಮನ್ಗೆ ಹುಷಾರಿಲ್ಲ ಅಂದ್ರೆ ನನಗೆ ಕಾಲ್ ಮಾಡೋದು, ಅವ್ರದ್ದು ಸ್ಯಾಲರಿ ಬಂದಿಲ್ಲ ಅಂದ್ರೆ ನನಗೆ ಕಾಲ್ ಮಾಡೋದು, ಒಬ್ಬರಿಗೆ ಕ್ಯಾನ್ಸರ್ ಬಂದ್ರು ನನಗೆ ಫೋನ್ ಮಾಡಿ ಕಿಮೋಥೆರಪಿಗೆ ಹಣ ಇಲ್ಲ ಮೇಡಮ್ ಹಣ ಕಳಿಸಿ. ನೋ ಅನ್ನಕ್ ಅವಾಗ ನಂಗೆ ಬರ್ತಿರ್ಲಿಲ್ಲ. ಹೌದಾ, ಓಕೆ, ಪಾಪ 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 ಪಾಪ. ಅದು ವಾಪಸ್ ಬರಲ್ಲ. 2 ದಿನದಲ್ಲಿ ಕೊಡ್ತೀನಿ, 2 ವಾರದಲ್ಲಿ ಕೊಡ್ತೀನಿ. ನನ್ನ ಅಪ್ಪ ಯಾವಾಗ್ಲೂ ಹೇಳೋದಿತ್ತು, ಅವ್ರು ವಾಪಸ್ ಕೊಡ್ತೀನಿ ಅಂತ ಬಾಯಲ್ಲಿ ಹೇಳಿದ್ರು ನೀನ್ ಅದನ್ನ ವಾಪಸ್ ಬರಲ್ಲ ಅಂತಲೇ ಕೊಡ್ಬೇಕು. ಅದು ಬರುತ್ತೆ ಅಂತ ಅಂದ್ಕೊಂಡ್ರೆ ಅದು ಬಂದ್ರೆ ಬೋನಸ್. ಬಟ್ ಕೊಡೋದಂತೂ ಯಾರಿಲ್ಲ. ನಾನ್ ನನ್ನ ಲೈಫಲ್ಲಿ ನೋಡಿದ್ದೀನಿ, ಯಾರು ಕೊಡಲ್ಲ. ಬಟ್ ನಾನು ಅದನ್ನ ನನ್ನ ಲೈಫಲ್ಲಿ ಕಲ್ತಿದ್ದು ಆ ಪಾಯಿಂಟ್ ಅಲ್ಲಿ. ಆಮೇಲೆ ನಾನು ಅಂದ್ಕೊಂಡೆ, ಓಕೆ, ನನ್ನ ಹತ್ರ ಇವಾಗ ಇದೆ, ನನ್ಗೆ ದೇವರ ದಯೆಯಿಂದ ಈ ಪ್ರಾಬ್ಲಮ್ ಇಲ್ಲ. ಈ ಸಲೂನ್ ಸ್ಟಾರ್ಟ್ ಮಾಡಿದಾಗ್ಲೂ ನನ್ಗೆ ಈಗ್ಲೂ ನನ್ನ ಫುಲ್ ನನ್ನ ಸಿಸ್ಟಮ್ ಇಂದ ಅಭ್ಯಾಸ ಹೋಗಿಲ್ಲ. ಕಷ್ಟ ಹೇಳಿದ್ರೆ, ಸುಖ ಹೇಳಿದ್ರೆ ಅಯ್ಯೋ ಪಾಪ ಅಲ್ವಾ, ನನ್ನ ಹತ್ರ ಇದೆಯಲ್ವಾ, ಇವ್ರಿಗೆ ಸ್ವಲ್ಪ ಕೊಡೋಣ ಅಂತಲೇ ನನ್ನ ಮೈಂಡಲ್ಲಿ ಇರೋದು. ಬಟ್ ನಾನು ಕಲ್ತಿರೋ ಪಾಠ ಏನಂದ್ರೆ ಅದು ವಾಪಸ್ ಯಾವತ್ತೂ ಬರಲ್ಲ. ಸೊ ಇವಾಗ ನಾನು ನನ್ನ ಸೇಫ್ಟಿ ಯಾಕಂದ್ರೆ ನನ್ನ ಹತ್ರ ಇಲ್ದಿರೋ ಟೈಮಲ್ಲಿ ನಾನು ಯಾರ ಹತ್ರ ಕೇಳಲ್ಲ ಅನ್ನುವಾಗ ನಾನು ಕೊಡುವಾಗ್ಲೇ ಜಾಗೃತಿಯಾಗಿ ಕೊಡ್ಬೇಕು. ನಾನ್ ಕೊಡುವಾಗ್ಲೇ ಓಕೆ, ನಾನು ಇದು ಬರಲ್ಲ ಅಂತಲೇ ಗೊತ್ತು, ಕೊಡ್ತಿದ್ದೀನಿ. ಇದು ಬರದೇ ಹೋದ್ರು ನನ್ಗೇನ್ ಪ್ರಾಬ್ಲಮ್ ಇಲ್ವಾ? ಹ್ಮ್. ಪ್ರಾಬ್ಲಮ್ ಇದ್ರೆ ಸಾರಿ, ನನ್ಗೂ ನನ್ನ ಕಮಿಟ್ಮೆಂಟ್ಸ್ ಇದೆ, ಆಗಲ್ಲ ಅಂತ ಹೇಳೋಷ್ಟು ನಾನು ಇವಾಗ ಕಲ್ತಿದ್ದೀನಿ. ಬಟ್ ಇದು ಕಲಿಯೋ ತನಕ ತುಂಬಾ ಕಷ್ಟಪಟ್ಟಿದ್ದೀನಿ. ಯಾರಿಗೂ ನೋ ಹೇಳಕ್ ಆಗದಿರ. ನನ್ಗೆ ಹಿಂಗ್ ಅನ್ಸುತ್ತೆ, ನಾನ್ ನೋ ಅಂದ್ರೆ ಅವ್ರು ಏನ್ ಅಂದ್ಕೊಳ್ತಾರೆ, ಪಾಪ ಅಷ್ಟು ಕಷ್ಟದಲ್ಲಿದ್ದಾರೆ, ನನ್ನ ಮೇಲೆ ನಂಬಿ ನನ್ಗೆ ಕೇಳಿದ್ದಾರೆ. ಬಟ್ ಆಮೇಲೆ ನಂಗೆ ಗೊತ್ತಾಯ್ತು, ಅವರು ಹುಷಾರಿಲ್ಲ ಅನ್ನೋ ಅಮ್ಮ ಇಲ್ವೇ ಇಲ್ಲ. ಅಮ್ಮ ಯಾವತ್ತೂ ಸತ್ತೋಗಿದ್ದಾರೆ. ನಂಗೆ ಸುಮ್ನೆ ಅಮ್ಮ ಹುಷಾರಿಲ್ಲ ಅಂತ ಹೇಳಿದ್ದಾರೆ. ಹ್ಮ್. ಆ ತರ ಎಲ್ಲ ಹೇಳಿ ನಾನು ತುಂಬಾ ಹರ್ಟ್ ಆದೆ. ನಾನು ಪಾಪ ನನ್ನ ಹತ್ರನೂ ಇದ್ದಿದ್ರಲ್ಲಿ ಸೇವ್ ಮಾಡ್ಕೊಂಡು ಈಗ ನನ್ಗೂ ಖರ್ಚುಗಳಿದೆಯಲ್ವಾ, ಹ್ಮ್. ಆದ್ರೂ ಅದ್ರ ಪಕ್ಕದಲ್ಲಿ ಇಟ್ಕೊಂಡು ಅವರಮ್ಮ ಹುಷಾರಿಲ್ವಲ್ಲ ಅಂತ ಕೊಟ್ಟಿರೋದು, ಅವ್ರ ಹತ್ರ ನನ್ನ ಟ್ರಸ್ಟ್ ನ ಮಿಸ್ಯೂಸ್ ಮಾಡ್ಕೊಂಡ್ರಲ್ವಾ ಅಂತ ಬೇಜಾರು ಪಟ್ಟಿದ್ದಿದೆ. ಎಸ್ ಮ್ಯಾಮ್. ನೆಗೆಟಿವ್ ಕಮೆಂಟ್ಸ್ ಅಂತ ಬಂದಾಗ ಹ್ಮ್. ಎಸ್ತರ್ ನರೋನಾ ಅವರು ಯಾವ ರೀತಿ ತಗೊಳ್ತಾರೆ ಅನ್ನುವಂಥದ್ದು. ಬಿಕಾಸ್ ಯಾಕಂತಂದ್ರೆ ಪ್ರಪಂಚದಲ್ಲಿ ಡಿಫ್ರೆಂಟ್ ಮೈಂಡ್ ಸೆಟ್ ಇರ್ತದೆ. ಸೊ ಎಲ್ಲರೂ ಮೆಚ್ಚೋದಕ್ಕೆ ಆಗೋದಿಲ್ಲ. ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ಅಷ್ಟೇ ಇದೆ. ಆ ಥರ ಬಂದಾಗ ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಅಂತ. ನಾನು ಹೀರೋಯಿನ್ ಆಗಿ 2012 ಇಂದ ಇದ್ರೂನು ನಾನು ಸ್ಟೇಜ್ ಮೇಲೆ ಅದೊಂದು ಪಾಪ್ಯುಲಾರಿಟಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ತುಂಬಾ ಚಿಕ್ಕ ಏಜಲ್ಲಿ. ನಾನು 8 ಇಯರ್ಸ್ ಏಜ್ ಇರುವಾಗ್ಲಿಂದಲೇ ಕೊಂಕಣಿ ಸ್ಟೇಜ್ ಮೇಲೆ ಮಂಗಳೂರಲ್ಲಿ ಅಥವಾ ಕೊಂಕಣಿ ಕ್ರೌಡಲ್ಲಿ ಪಾಪ್ಯುಲರ್ ಆಗೇ ಇದ್ದೆ. ಸೊ ಆ ಜೆಲಸಿ ಅನ್ನೋದು ಅಥವಾ ಅದು ನಾನು ತುಂಬಾ ಚಿಕ್ಕ ಏಜಲ್ಲಿ ನನ್ನ ಹತ್ರದವರಿಂದಲೇ ಅನುಭವಿಸ್ಬಿಟ್ಟೆ. ಸ್ಕೂಲಲ್ಲಿ ಇರುವಾಗಲೇ ನಂಗೆ ತುಂಬಾ ಕ್ಲೋಸ್ ಇರೋ ನನ್ನ ಗರ್ಲ್ ಗ್ರೂಪ್ ಇತ್ತು. ನನ್ನ ಪಾಪ್ಯುಲಾರಿಟಿ ಬರ್ತಾ ಬರ್ತಾ ಈಗ ಅವ್ರ ಅಪ್ಪ ಅಮ್ಮಂದಿರು ಹೇಳ್ತಿರ್ಬೋದು ಅಥವಾ ಸಮಾಜದಲ್ಲಿ ನಮ್ಮನ್ನು ನೋಡೋ ರೀತಿ ಇರ್ಬೋದು, ಸ್ಕೂಲಲ್ಲೂ ನನ್ನನ್ನು ನೋಡೋಕೆ ಅಂತ ಜನ ಬರ್ತಿದ್ರು. ಎಸ್ತರ್ ಕಲಿಯೋ ಸ್ಕೂಲ್ ಇದಂತಲ್ವಾ ಹ್ಮ್. ಅಂತ ನೋಡಿ. ಹಂಗೆ ಇರ್ತಾ ಇರ್ತಾ ಅಥವಾ ಹೈಟ್ ಬರುವಾಗ ಅಥವಾ ಪರ್ಸನಾಲಿಟಿ ಬರುವಾಗ ಅಥವಾ ಬ್ಯೂಟಿ ಬರುವಾಗ ಬೇರೆಯವರು ನಮ್ಗೆ ಗೊತ್ತಿರಲ್ಲ, ಬೇರೆಯವ್ರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ಬೇರೆಯವ್ರು ನಮ್ಮ ಬಗ್ಗೆ ಅಪ್ರಿಶಿಯೇಟ್ ಮಾತಾಡ್ತುವಾಗ ಇವ್ರಿಗೆ ನಮ್ಮ ಬಗ್ಗೆ ಸ್ವಲ್ಪ ಅಯ್ಯೋ ಇವಳ ಬಗ್ಗೆನೇ ಎಲ್ರು ಮಾತಾಡ್ತಾರಲ್ವಾ ಅಂತ ಒಂದು ಸ್ಟಾರ್ಟ್ ಆಗೋದು. ಅಥವಾ ನಮ್ಮ ಹತ್ರ ಮಾತಾಡುವಾಗ ಸ್ವಲ್ಪ ನಮ್ಮನ್ನು ದೂರ ಮಾಡ್ಕೊಳ್ಳೋದು. ಹಂಗ ಆಗ್ತಾ ಆಗ್ತಾ ನಾನು ಐಸೋಲೇಟ್ ಆಗ್ತಾ ಆಗ್ತಾ ಬೆಳ್ಕೊಂಡು ಬಂದೆ. ಸೊ ಅದು ನಂಗೆ ಗೊತ್ತಿತ್ತು ದಟ್ ಓಕೆ, ನಾನು ಪಾಪ್ಯುಲರ್ ಆಗ್ತಾ ಆಗ್ತಾ ಅಥವಾ ಬೇರೆಯವ್ರ ಪರಿಚಯ ಸ್ಟ್ರೇಂಜರ್ಸ್ ನಮ್ಮನ್ನು ಇಷ್ಟಪಡೋ ಟೈಮಲ್ಲಿ ನಮ್ಮವರು ನಮ್ಮನ್ನ ದ್ವೇಷಿಸೋ ಇದು ರೇಷಿಯೋ ಸೇಮ್ ಆಗ್ತಾ ಇರುತ್ತೆ. ಸ್ಟ್ರೇಂಜರ್ಸ್ ನಮ್ಮನ್ನು ಜಾಸ್ತಿ ಪ್ರೀತಿಸ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ಮನ್ನು ತುಂಬಾ ಹತ್ರ ಇದ್ದವರು ನಮ್ಮಿಂದ ದೂರ ಹೋಗ್ತಾ ಇರ್ತಾರೆ. ಓ ಇವಳು ದೊಡ್ಡವಳಾಗ್ಬಿಟ್ಲು, ಓ ಇವಳು ಹಂಗಾಗ್ಬಿಟ್ಲು ಅಂತ ದೂರ ಮಾಡ್ತಾ ಹೋಗ್ತಾರೆ. ಅದನ್ನ ನಾನು ಆವಾಗ ಅನುಭವಿಸಿದ್ದೆ. ಅಂಡ್ ಗಾಸಿಪ್ ಮಾಡೋದು, ನಮ್ಮ ಬಗ್ಗೆ ಹಂಗಂತೆ ಹಿಂಗಂತೆ, ನಮ್ಗೆ ತುಂಬಾ ಹತ್ರದವರೇ ಅದನ್ನ ಫಸ್ಟ್ ಮಾತಾಡೋದು, ಅದನ್ನ ನಾನು ತುಂಬಾ ಚಿಕ್ಕ ಏಜಲ್ಲೇ ನೋಡಿದ್ದೆ. ಇವಾಗ ಹೆಂಗಾಗ್ ಹೋಗ್ಬಿಟ್ಟಿದೆ ಅಂದ್ರೆ ಅದನ್ನ ಅನುಭವಿಸಿ ನಾನೀಗ ಇರೋ ಏಜ್ ಅಲ್ಲಿ ನಾನೀಗ 33. ಸೊ ನಾನು 8 ಇಯರ್ಸ್ ಓಲ್ಡ್ ಇಂದ ನೋಡುವಾಗ ಅಂದ್ರೆ ನನ್ನ ಜೀವನ ಪೂರ್ತಿ ಆಲ್ಮೋಸ್ಟ್ ಒಂದು ಫಸ್ಟ್ 7 ಇಯರ್ಸ್ ಬಿಟ್ರೆ ಅನುಭವಿಸ್ತಾ ಬಂದಿದ್ದೀನಿ. ಹ್ಮ್. ಇವಾಗ ಹೆಂಗಾಗ್ಬಿಟ್ಟಿದೆ, ನಾನು ಸಮುದ್ರ ತರ ಆಗ್ಬಿಟ್ಟಿದ್ದೀನಿ. ಸಮುದ್ರ ನೀರು ಇದೆ, ಉಪ್ಪು ಇದೆ. ಸೊ ಆ ಉಪ್ಪನ್ನ ನಾನು ನೀರಿಂದ ಸಪ್ರೇಟ್ ಮಾಡಕ್ ಆಗಲ್ಲ. ಬಟ್ ಹಂಗಂತ ಹೇಳಿ ನಾನು ಸಮುದ್ರ ಅಯ್ಯೋ ನಂಗೆ ಎಲ್ರು ಚೀತು ಅಂತಿದಾರಲ್ಲ, ನಾನು ನದಿ ಆಗ್ಬಿಡ್ತೀನಿ, ನಾನು ಬಾವಿಯಲ್ಲಿ ಹೋಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ನಾನು ಸಮುದ್ರ, ನಾನು ವಾಸ್ಟೆ, ನಾನು ಬೆಳಿತಾ ಹೋಗ್ತೀನಿ. ಯಾರೇನಂದ್ರು ನನ್ನ ಟೈಮಲ್ಲಿ ನನ್ನ ವೇವ್ಸ್ ನಡೀತಾ ಇರುತ್ತೆ, ನಾನು ಸಾಧಿಸ್ತಾ ಹೋಗ್ತೀನಿ. ಅದು ನನಗೆ ನನ್ನ ದೇವರು ನನಗೆ ಸೃಷ್ಟಿಸಿರೋ ಕಾರಣನೇ ಇದು. ಹ್ಮ್. ಸೊ ಅದ್ರ ಬಗ್ಗೆ ಅದಕ್ಕೆ ಪ್ಲಾಸ್ಟಿಕ್ ಬಿಸಾಡ್ತೀರಾ, ಅದಕ್ಕೆ ಇನ್ನೇನು ಬಿಸಾಡ್ತೀರಾ, ಅದ್ರಲ್ಲಿ ಹೋಗ್ತೀರಾ, ನೀವೇ ಆಟ ಆಡ್ತೀರಾ, ಬರ್ತೀರಾ. ನಾವು ತುಂಬಾ ಲೈಫ್ಸ್ ಅನ್ನು ಟಚ್ ಮಾಡ್ತೀವಿ. ಹ್ಮ್. ಬಟ್ ಆ ಲೈಫ್ ಇದು ಏನು ನಾವು ಅಬ್ಸಾರ್ಬ್ ಮಾಡಲ್ಲ, ನಮ್ಮನ್ನ ಅವ್ರು ಅಬ್ಸಾರ್ಬ್ ಮಾಡ್ತಾರೆ. ದೇ ಎಕ್ಸ್ಪೀರಿಯನ್ಸ್ ಅವರ್ ಪರ್ಫಾರ್ಮೆನ್ಸ್. ಅವ್ರು ನಮ್ಮನ್ನು ನೋಡ್ತಾರೆ, ನಮ್ಮ ಬಗ್ಗೆ ಒಪಿನಿಯನ್ ಮಾಡ್ಕೊಳ್ತಾರೆ. ನನಗೆ ನನ್ನನ್ನು ನೋಡಿರೋ ಪ್ರತಿ ಮನುಷ್ಯರ ಬಗ್ಗೆ ಒಪಿನಿಯನ್ ಬೆಳೆಸುವಷ್ಟು ಟೈಮ್ ಇದೆಯಾ? ಅಥವಾ ನನ್ಗೆ ಅವ್ರು ಯಾರಂತಲೂ ಗೊತ್ತಿದ್ಯಾ? ಬಟ್ ನಾನು ಯಾರಂತ ತುಂಬಾ ಜನರಿಗೆ ಗೊತ್ತಿರ್ಬೋದು.
ಸೊ ಗೊತ್ತಿದ್ದವ್ರಿಗೆಲ್ರಿಗೂ ನನ್ನ ಬಗ್ಗೆ ಒಂದೊಂದು ಒಪಿನಿಯನ್ ಇರಿದಿರ್ಬೋದು. ಹೇಳ್ತಾರಲ್ಲ, ಒಂದು ಆನೆಯನ್ನೇ ನೋಡ್ಬೇಕಾದ್ರೆ ಕಣ್ಣು ಮುಚ್ಚಿ ಮುಟ್ಟೋನು, ಟೈಲ್ ಮುಟ್ಟಿದ್ರೆ ಆನೆ ಅಂದ್ರೆ ಬರೀ ಬಾಲ ಅಂತಾನೆ, ಕಿವಿ ಮುಟ್ಟಿದವನು ಆನೆ ಅಂದ್ರೆ ಬರೀ ಒಂದು ಕಿವಿ ಅಂತಾನೆ. ಬಟ್ ಆನೆ ಆನೆನೇ ಅಲ್ವಾ? ಅದರಿಂದ ಆನೆ ಬರೀ ಬೀಲನೂ ಆಗ್ಲಿಲ್ಲ, ಆನೆ ಬರೀ ಕಿವಿನೂ ಆಗಿಲ್ಲ. ಸೊ ಹಂಗೆ. ಸೊ ಐ ಫೀಲ್ ಓಕೆ, ದೇ ಆರ್ ಟ್ರೈಂಗ್ ಟು ಡಿಫೈನ್ ಮೀ. ಬಟ್ ನಾನು ಅದೆಲ್ಲ ಕಂಬೈನ್ ಮಾಡಿ ನಾನು ಆಗಿರ್ಬಹುದು, ಅಥವಾ ಅದು ಯಾವುದು ನಾನಲ್ಲ ಇರ್ಬೋದು. ಅದು ಅವರ ಅನಿಸಿಕೆ ಅಷ್ಟೇ, ಅದು ರಿಯಾಲಿಟಿ ಅಲ್ವೇ ಅಲ್ಲ. ಸೊ ಯಾರಿದ್ರು ಹೌದಾ, ಓಕೆ ಅಲ್ಲ, ಓಕೆ. ಬಿಕಾಸ್ ನನ್ನ ಮೈಂಡಲ್ಲಿ ಅವರನ್ನು ಅಬ್ಸರ್ವ್ ಮಾಡೋಷ್ಟು ಟೈಮು ಇಲ್ಲ, ಸ್ಪೇಸು ಇಲ್ಲ, ಮೈಂಡ್ ಸೆಟ್ಟು ಇಲ್ಲ. ನನಗೆ ನನ್ನ ಜರ್ನಿ ಇದೆ. ಆ ಜರ್ನಿಯಲ್ಲಿ ಇವ್ರು ಬರ್ತಾ ಬಸ್ಸಲ್ಲಿ ಹತ್ತದಂಗೆ ಇಳ್ದಂಗೆ ಹೋಗ್ತಾ ಇದ್ದಾರೆ. ಬಟ್ ಬಸ್ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ ಅಲ್ಲ. ಇವ್ರು ಎಲ್ಲಿ ಹೋದ್ರು, ಮನೆಗೆ ಹೋದ್ರ, ಮುಟ್ಟಿದ್ರ, ಅಲ್ಲಿ ಏನಾಯ್ತು ಬೇಕಾಗಿಲ್ಲ. ಬಸ್ ಒಂದ್ ಕಡೆ ಹೋಗ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದೆ. ಬರೋರು ಬರ್ತಾರೆ, ಇಲ್ಲ ಅದು ಬರಲ್ಲ ಅಷ್ಟೇ. ಎಸ್ತರ್ ನರೋನ್ ಅವರ ಹುಡುಗನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಮದುವೆ ಯಾವಾಗ? ಅಯ್ಯೋ, ಅದು $1,000,000 ಕ್ವಶನ್. ನಾನು ಕಾಯ್ತೇನೆ, ನಾನು ದೇವ್ರ ಹತ್ರ ಕೇಳ್ತಿದ್ದೀನಿ. ನನ್ಗೆ ಇವಾಗ ಎಲ್ರು ಕೇಳೋದು ಅದೇ ಕೇಳ್ತಿರ್ತಾರಲ್ಲ. ಈಗ ಏಜ್ ಬಂದ್ಮೇಲೆ ಅಯ್ಯೋ ಲೇಟ್ ಆಗೋಯ್ತು, ಎಲ್ಲಿಗೆ ಹೋಗಕ್ ಲೇಟ್ ಆಯ್ತು, ಮದ್ವೆ ಆಗಕ್ ಲೇಟ್ ಆಯ್ತು, ಹೆಂಗ್ ಹೇಳ್ತೀರಾ ಲೇಟ್ ಆಗಿದೆ, ಇದೇ ರೈಟ್ ಟೈಮ್ ಆಗಿರ್ಬೋದಲ್ವಾ, ಹಂಗ್ ಹೇಳ್ಬೇಡಿ ಅಂದ್ರೆ, ಇಲ್ಲಮ್ಮ ತುಂಬಾ ಲೇಟ್ ಆಯ್ತು, ಮಾಡ್ಕೋಬೇಕು ಅಂತಾರೆ. ಆವಾಗ ಎಲ್ರು ಹೇಳುವಾಗ ನನ್ಗೊಂದು ಎಂಗ್ಸೈಟಿ, ಹೌದೇನೋ ಲೇಟ್ ಆಯ್ತೇನೋ. ಬಟ್ ಲೇಟ್ ಆಯ್ತು ಅಂತ ಸಿಕ್ಕಿದವನ್ನ ಮದ್ವೆ ಹಾಕೊಳಕ್ ಆಗಲ್ವಲ್ಲ, ಸ್ವಲ್ಪ ಟೈಮ್ ತಗೋ ಅಂತ ಅನ್ಕೊಳ್ತೀನಿ. ಆವಾಗ ದೇವ್ರಿಗೆ ಹೇಳ್ತೀನಿ, ಕಾಣ್ತಿಲ್ವಾ ನನ್ ಕಷ್ಟ, ಆಚೆ ಇಂಡಸ್ಟ್ರಿ ಕಷ್ಟ, ಈಚೆ ಈ ಬಿಸ್ನೆಸ್ ಕಷ್ಟ, ಈಚೆ ಈ ಮದ್ವೆ ಯಾವ್ದಾದ್ರು ಒಂದನ್ನಾದ್ರೂ ನೀನ್ ಸಾಲ್ವ್ ಮಾಡ್ಕೊಡ್ಬೋದಲ್ವಾ. ಸೊ ನಾನೇ ದೇವ್ರ ಹತ್ರ ಕೇಳ್ತಿದ್ದೀನಿ, ಯಾವಾಗ ನನ್ ಮದ್ವೆ, ನೀನೇ ಹೇಳು, ಗೊತ್ತಿಲ್ಲ. ಬಟ್ ಐ ಥಿಂಕ್ ಆಲ್ರೆಡಿ ನಾನು ಹೇಳ್ದಂಗೆ, ದೇವ್ರು ಕೊಟ್ಟಂಗೆ, ದೇವ್ರು ಯಾವಾಗ ಬರ್ದಿಟ್ಟಿದಾರೋ ಆವಾಗೆ ಆಗುತ್ತೆ. ಅಷ್ಟೇ. ಇಂಥ ಹುಡುಗನೇ ಬೇಕು, ಹಂಗೆ ಹಿಂಗೆ? ಇಲ್ಲ, ಒಳ್ಳೆಯವನಿರ್ಬೇಕು ಡೆಫಿನೆಟ್ಲಿ. ಸಿಂಪಲ್ ಇರಬೇಕು. ನನಗೆ ತುಂಬಾ ಕಾಂಪ್ಲೆಕ್ಸ್ ಇಷ್ಟ ಇಲ್ಲ. ಈಗ ನನ್ನನ್ನು ಆಚೆ ನೋಡಿದವರು ತುಂಬಾ ಸತಿ ಓ ಹೀರೋಯಿನ್ ಅಂತ ಯೋಚಿಸ್ತಾರೆ, ಅಪ್ರೋಚು ಆಗ್ತಾರೆ. ಬಟ್ ಅವರ ಅಪ್ರೋಚ್ ಆಗೋದು ಅವ್ರು ಆಚೆ ನೋಡಿರೋ ಒಂದು ಇಮೇಜ್ ಅನ್ನ ಅಷ್ಟೇ ಬಿಟ್ರೆ ನನ್ನ ರಿಯಲ್ ಕ್ಯಾರೆಕ್ಟರ್ ಅನ್ನಲ್ಲ. ಸೊ ನನ್ನ ರಿಯಲ್ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗೋನು ಸಿಂಪಲ್ ಬಟ್ ವೈಸ್, ಹಾರ್ಡ್ ವರ್ಕಿಂಗ್, ನಂತರ ಸಿಂಪಲ್. ಸೊ ಇವಾಗೆಲ್ಲ ಏನು ಹರಿ, ಎಲ್ರಿಗೂ ಸಕ್ಸಸ್ ಹರಿ, ಹಣ ಪಡಿಸೋ ಹಳಿ ಬೇಕು, ಎಲ್ಲದೂ ಬೇಕು. ಬಟ್ ಅದೆಲ್ಲ ಇದ್ದೂನು, ಅದೆಲ್ಲ ಆಸೆ, ಅಂಬಿಷನ್ ನನಗೂ ಇದೆ, ಅಂಬಿಷನ್ ಇದೆ. ಬಟ್ ಅಂಬಿಷನ್ ಯಾವ ಸೀಟಲ್ಲಿ ಇರಬೇಕು, ನಮ್ಮ ಪ್ರಯಾರಿಟೀಸ್ ಯಾವ ಸೀಟಲ್ಲಿ ಇರಬೇಕು, ಒಳ್ಳೆತನ ಯಾವ ಪ್ರಯಾರಿಟಿಯಲ್ಲಿ ಇರಬೇಕು, ಇದೆಲ್ಲ ನನಗೆ ಯಾವ ತರ ಇದೆಯೋ ಅದೇ ರೀತಿ ಅವನಿಗೂ ಆ ಅಪ್ಬ್ರಿಂಗಿಂಗ್ ಅದೆಲ್ಲ ಇರಬೇಕು ಅನ್ನೋದು ನನ್ನ ಆಸೆ. ಬಾಹಿರ ಥಿಂಗ್ಸ್ ಅನ್ನ ನಾನು ಜಾಸ್ತಿ ನೋಡ್ಕೊಳ್ಳಲ್ಲ, ಯಾಕಂದ್ರೆ ಇವತ್ತಿದೆ ನಾಳೆ ಇರಲ್ಲ ಅದು. ಬಟ್ ಒಳಗಿನಿಂದ ಅವನ ಜೀವನ ಪೂರ್ತಿ ಅವನ ಜೊತೆ ಬದುಕಲಿಕ್ಕೆ ನನಗೆ ಅವನಿಗೆ ಬೇಕಿರೋ ಆ ಸಿಂಪ್ಲಿಸಿಟಿ, ಆ ಹ್ಯಾಪಿನೆಸ್ ಯಾವತ್ತಿರಬೇಕು. ಎಸ್ ಎನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸ್ಪೆಷಲ್ ಪ್ರೋಗ್ರಾಮಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಮತ್ತಷ್ಟು ಅವಕಾಶಗಳು ಹಾಗೆಯೇ ನೀವು ಅನ್ಕೊಂಡಿರೋ ಕನಸೆಲ್ಲನೂ ಕೂಡ ಈಡೇರಲಿ. ಒಳ್ಳೆದಾಗಿ. ಆಲ್ ದ ಬೆಸ್ಟ್ ನಮ್ಮ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್. ನಿಮ್ಗೂ ನಿಮ್ಮ ಕರಿಯರಲ್ಲಿ ಒಳ್ಳೇದಾಗ್ಲಿ, ಸುಮನ್ ಟಿವಿಗೂ ಒಳ್ಳೇದಾಗ್ಲಿ, ಬೆಳೀತಾ ಹೋಗ್ಲಿ, ಇನ್ನೂ ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕ, ಎಸ್ತಾರ್ ನರೋನ್ ಅವರ ಸ್ಪೆಷಲ್ ಇಂಟರ್ವ್ಯೂ ಇದಾಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ಧನ್ಯವಾದಗಳು.